ಕೂಡಿ ಬಂದಿರುವಂಥ ಆತ್ಮೀಯ ಸಹೋದರ ಸಹೋದರಿಯರಿಗೆ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿನ ಮತ್ತೊಂದು ವಿಶೇಷವಾದಂಥ ಸಂಗತಿಯನ್ನು ದೇವರ ವಾಕ್ಯಗಳ ಸಹಾಯದಿಂದ ಕಲಿತುಕೊಂಡು ಆತ್ಮಿಕ ಕ್ಷೇಮಾಭಿವೃದ್ಧಿಯನ್ನು ಹೊಂದುವಂತಹ ದಿಕ್ಕಿನಲ್ಲಿ ನಾವು ಮುಂದಕ್ಕೆ ಸಾಗೋಣ. ಪ್ರಿಯರೇ, ದೈವಮಾನವರ ಸಹವಾಸ ಸಂಬಂಧಗಳಿಗೆ ಅಡ್ಡಿಯಾಗಿರುವಂತಹ ಬಹುದೊಡ್ಡವಾದಂತಹ ಸಮಸ್ಯೆ ಯಾವುದು ಅಂತಂದರೆ ಅದು ಪಾಪ. ಪಾಪ ದೇವರ ದೃಷ್ಟಿಯಲ್ಲಿ ಅದು ಬಹಳ ದೊಡ್ಡದಾದಂಥ ಸಮಸ್ಯೆ. ಈ ಸಮಸ್ಯೆಯನ್ನು ಹೊರತುಪಡಿಸಿ ಇನ್ಯಾವ ಸಮಸ್ಯೆಗಳು ಕೂಡ ದೈವಿಕ ದೃಷ್ಟಿಕೋನದಲ್ಲಿ ಬಹುದೊಡ್ಡ ಸಮಸ್ಯೆಗಳಾಗಿ ಕಾಣಬರೋದಿಲ್ಲ. ಹಾಗಾಗಿ ಈ ಪಾಪದ ವಿಷಯದಲ್ಲಿ ಒಬ್ಬ ನಿಜವಾದಂತಹ ದೈವ ಭಕ್ತನು ದೇವರ ಸಂಕಲ್ಪದ ಸಂಗತಿಗಳನ್ನು ತಿಳಿದುಕೊಂಡು ಆ ಸಂಕಲ್ಪಕ್ಕನುಸಾರವಾಗಿ ಜೀವಿತವನ್ನು ಜೀವಿಸಬೇಕು ಎಂಬುದಾಗಿ ತೀರ್ಮಾನ ಮಾಡಿದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಪಾಪದ ವಿಷಯದಲ್ಲಿ ಸರಿಯಾದಂತಹ ಅವಗಾಹನೆಯನ್ನು ಹೊಂದುವಂಥದ್ದು, ಪಾಪದ ವಿಷಯದಲ್ಲಿ ಸರಿಯಾದಂತಹ ತಿಳುವಳಿಕೆಯನ್ನು ಪಡೆದುಕೊಂಡು ಬಹಳ ಎಚ್ಚರಿಕೆಯಿಂದ ಜೀವಿತವನ್ನು ಜೀವಿಸಬೇಕಾದಂತಹ ಅವಶ್ಯಕತೆ ಇರ್ತದೆ ಎಂಬುದಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಪಾಪದ ವಿಷಯದಲ್ಲಿ ತಿಳುವಳಿಕೆಯ ಲೋಪದಿಂದಾಗಿ, ತಾತ್ಸಾರ ಮನೋಭಾವದಿಂದಾಗಿ ಇವತ್ತು ಎಷ್ಟೋ ಪಾಪಗಳನ್ನು ನಾವು ಮಾಡ್ತಾ ದೇವರಿಗೆ ದೂರವಾಗ್ತಾ ದೇವರ ಆಶೀರ್ವಾದಗಳಿಗೆ ನಾವು ಪಾತ್ರರಾಗಲಾರದಂತೆ ನಮ್ಮ ಜೀವಿತಗಳನ್ನು ನಾವು ಕಳೀತಾ ಇದ್ದೀವಿ ಅನ್ನುವಂಥದ್ದು ವಾಸ್ತವಿಕವಾದಂಥ ಸಂಗತಿ. ಹಾಗಾಗಿ ಪಾಪದ ವಿಷಯದಲ್ಲಿ ತಿಳುವಳಿಕೆಯನ್ನು ಹೊಂದುವಂಥದ್ದು ಎಷ್ಟೋ ಅವಶ್ಯಕವಾದಂಥ ವಿಷಯ ಎಂಬುದಾಗಿ ನಾವು ಪರಿಗಣಿಸಿ ಈ ಪಾಪದ ವಿಷಯದಲ್ಲಿ ದೈವಿಕ ಚಿಂತನೆಯನ್ನು, ದೇವರ ವಾಕ್ಯಗಳ ಸಾರಾಂಶವನ್ನು ಕುರಿತು ನಾವು ಕಲಿತುಕೊಳ್ಳೋದಕ್ಕೆ ಮುಂದಾಗುವಂಥದ್ದು ಅವಶ್ಯಕ ಇದೆ ಪ್ರಿಯರೇ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಪಾಪ ಅಂದರೆ ಏನು ಅಂತೇಳಿ ನಾವು ಪ್ರಶ್ನಿಸುವುದಾದರೆ ಅದಕ್ಕೆ ಸತ್ಯವೇದದ ಗ್ರಂಥ ನಮಗೆ ಈ ರೀತಿಯಾಗಿ ಉತ್ತರವನ್ನು ಕೊಡುವಂಥದ್ದನ್ನು ನಾವು ಗಮನಿಸ್ತೇವೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಪಾಪದ ವಿಷಯದಲ್ಲಿ ಗ್ರಂಥ ಹೇಳುವಂಥ ಒಂದು ಸಂಗತಿಯನ್ನು ಒಂದು ಸಾರಿ ನಾವು ಆಲೋಚನೆ ಮಾಡೋಣ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವಾಗಿದೆ ಅಂತ ಹೇಳ್ತಾರೆ. ಆಲ್ ಅನ್ರೈಚಸ್ನೆಸ್ ಈಸ್ ಸಿನ್ ಅಂತ ಹೇಳ್ತಾನೆ. ಸೊ ನೀತಿಗೆ ಯಾವುದು ವಿರುದ್ಧ ಇದೆಯೋ ಅದು ಪಾಪ ಎಂಬುದಾಗಿ ಸತ್ಯವೇದ ನಮ್ಮನ್ನು ಎಚ್ಚರಿಸ್ತಾ ಇದೆ. ಇನ್ನು ಮುಂದುವರೆದ ಭಾಗದಲ್ಲಿ 1ನೇ ಯೋಹಾನ 3ನೇ ಅಧ್ಯಾಯ 4ನೇ ವಚನದಲ್ಲಿ ಕೂಡ ವಿಷಯವನ್ನು ಗಮನಿಸುವುದಾದರೆ ಪಾಪ ಮಾಡುವ ಪ್ರತಿಯೊಬ್ಬನೂ ಅಧರ್ಮವನ್ನು ಮಾಡುವವನಾಗಿದ್ದಾನೆ, ಪಾಪವು ಅಧರ್ಮವೇ ಅಂತ ಹೇಳ್ತದೆ. ಅಂದರೆ ಪಾಪ ಮಾಡುವಂತಹ ಪ್ರತಿಯೊಬ್ಬನೂ ಕೂಡ ಅಧರ್ಮವನ್ನು ಮಾಡುವವನಾಗಿದ್ದಾನೆ ಅಂತ ಹೇಳ್ತಾನೆ. ಸೊ ಹಾಗಾದರೆ ಅಧರ್ಮ ಅಂದರೆ ಏನು ಅಂತಂದರೆ ಧರ್ಮವನ್ನು ಮೀರಿ ನಡೆಯುವಂಥದ್ದೇ ಅಧರ್ಮ. ಧರ್ಮ ಅಂದರೆ ಯಾವುದು ಅಂತಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು, ದೇವರ ಮಾತುಗಳಿಗೆ ವಿಧೇಯನಾಗಿ ನಡೀತಕ್ಕಂಥದ್ದು ಧರ್ಮ. ಧರ್ಮವನ್ನು ಮೀರಿ ನಡೆಯುವಂಥದ್ದು ಪಾಪ ಅಂತೇಳಿ. ಅದಕ್ಕಾಗಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಶರೀರಧಾರಿಯಾಗಿದ್ದಂಥ ಸಂದರ್ಭದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಅಂತ ಹೇಳ್ತಾನೆ. ಧರ್ಮನ ಪಕ್ಕಕ್ಕಿಟ್ಟು ಮಾನವ ಕಲ್ಪಿತ ಕಟ್ಟಳೆಗಳನ್ನು ದೈವೋಕ್ತಿಗಳೆಂದು ಬೋಧಿಸುವಂಥವರು ಅಧರ್ಮವನ್ನು ಮಾಡುವವರಾಗಿದ್ದಾರೆ, ಪಾಪವನ್ನು ಮಾಡುವವರಾಗಿದ್ದಾರೆ ಎಂಬಂಥ ಸೂಚನೆ ಕ್ರಿಸ್ತನಿಂದ ನಮಗೆ ಲಭ್ಯವಾಗುತ್ತೆ ಪ್ರಿಯ. ಸೊ ಹಾಗಾಗಿ ಪಾಪ ಅಂತಂದರೆ ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪ. ಪಾಪ ಮಾಡುವ ಪ್ರತಿಯೊಬ್ಬನೂ ಕೂಡ ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಆಜ್ಞೆಯನ್ನು ಅತಿಕ್ರಮಿಸುವುದೇ ಪಾಪ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟಪಡಿಸ್ತದೆ. ಈ ಪಾಪವನ್ನು ಮಾಡಿದಂತಹ ಅಂದರೆ ಆಜ್ಞೆಯನ್ನು ಅತಿಕ್ರಮಿಸಿದರೆ ಪರಿಸ್ಥಿತಿಗಳು ಹೇಗಿರ್ತವೆ ಅನ್ನುವಂಥದ್ದಕ್ಕೆ ದೈವ ಗ್ರಂಥದಲ್ಲಿ
ಒಂದು ಉದಾಹರಣೆಯನ್ನು ನಾವು ಗಮನಿಸುವುದಾದರೆ, ಇಸ್ರಾಯೇಲ್ಯರ ಪ್ರಥಮ ಅರಸನಾದಂತಹ ಸೌಲನು ಇಸ್ರಾಯೇಲ್ ಪ್ರಜೆಗಳ ಮೇಲೆ ಅರಸನಾಗಿ ಇಸ್ರಾಯೇಲ್ ಕುಲಗಳೆಲ್ಲ ಶ್ರೇಷ್ಠ ವಸ್ತುಗಳೆಲ್ಲವೂ ಕೂಡ ಸೌಲನಿಗೂ ಸೌಲನ ಕುಟುಂಬಕ್ಕೂ ಕೂಡ ಒದಗಿ ಬರ್ತವೆ ಎಂಬಂತಹ ಸ್ಥಿತಿಯನ್ನು ಹೊಂದಿರತಕ್ಕಂತಹ ಸೌಲ ಮಾಡಿದಂಥ ಕೆಲಸ ಏನು ಅಂತೇಳಿ ನಾವು ಗಮನಿಸುವುದಾದರೆ, ಸಮುವೇಲನ ಮುಖಾಂತರ ದೇವರು ಸೌಲನಿಗೆ ಅರಸನಾದಂತಹ ಪ್ರಥಮ ಸಂದರ್ಭದಲ್ಲಿ ಒಂದು ಆಜ್ಞೆಯನ್ನು ಕೊಡ್ತಾನೆ. ಏನು ಆಜ್ಞೆಯನ್ನು ಕೊಡ್ತಾನೆ ಅಂತಂದರೆ, 1ನೇ ಸಮುವೇಲ ಗ್ರಂಥ 15ನೇ ಅಧ್ಯಾಯದಲ್ಲಿ ವಿಷಯವನ್ನು ಗಮನಿಸಿದರೆ, 1ನೇ ಸಮುವೇಲ ಗ್ರಂಥ 15ನೇ ಅಧ್ಯಾಯ 1ರಿಂದ 3ನೇ ವಚನವನ್ನು ಆಲೋಚನೆ ಮಾಡುವುದಾದರೆ, ಸಮುವೇಲನು ಸೌಲನಿಗೆ, ಯೆಹೋವನು ನಿನ್ನನ್ನು ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ಅರಸನನ್ನಾಗಿ ಅಭಿಷೇಕಿಸುವುದಕ್ಕೋಸ್ಕರ ನನ್ನನ್ನೇ ಕಳುಹಿಸಿದನಲ್ಲ, ಆತನು ಈಗ ಹೇಳುವುದನ್ನು ಕೇಳು. ಏನು ಹೇಳ್ತಾ ಇದ್ದಾನೆ ಗಮನಿಸೋಣ ಮುಂದಕ್ಕೆ. ಸೇನಾಧೀಶ್ವರನಾದ ಯೆಹೋವನು ನಿನಗೆ ಇಸ್ರಾಯೇಲ್ಯರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಾಲೇಕ್ಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆ ಪಡಿಸಿದ್ದರಿಂದ ನಾನು ಅವರಿಗೆ ಮುಯಿ ತೀರಿಸ್ತಾ ಇದ್ದೇನೆ. ಸೊ ಹಾಗಾಗಿ ನಿನ್ನ ಕೆಲಸ ಏನು ಅಂತಂದರೆ, ನಾನು ನಿನಗೆ ಕೊಡುವ ಆಜ್ಞೆ ಏನು ಸೌಲ ಅಂತಂದರೆ, ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಅಂಡರ್ಲೈನ್ ಮಾಡ್ಕೋಬೇಕಿದನ್ನು, ಅವ್ರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು ಅಂತ ಹೇಳ್ತಾರೆ. ಗಂಡಸರನ್ನಾಗಲಿ ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು ಅಂತ ಹೇಳ್ತಾನೆ. ಅಂದ್ರೆ ಪ್ರವಾದಿ ಸಮುವೇಲ ಪ್ರವಾದಿ ಅಂತಂದ್ರೆ ದೇವರ ಬಾಯಿ ಅಂತೇಳಿ. ದೇವರು ಏನು ಹೇಳಿದನೋ ಯಥಾವತ್ತಾಗಿ ಸಮುವೇಲನು ಸೌಲನ ಮುಂದೆ ಹೇಳುವಂಥದ್ದಾಗಿದೆ. ಸಮುವೇಲನ ಮಾತುಗಳಲ್ಲವು, ದೇವರ ಮಾತುಗಳೇ ಯಥಾವತ್ತಾಗಿ ಸಮುವೇಲನು ಸೌಲನ ಮುಂದೆ ಹೇಳಿದಂತಹ ಆ ಮಾತುಗಳಿಗೆ ಅರಸನಾದಂತಹ ಸೌಲನು ವಿಧೇಯನಾಗಬೇಕಾದಂಥದ್ದು ಆತನ ಕರ್ತವ್ಯ. ಆತನ ಆಜ್ಞೆಗಳಿಗೆ ಮನುಷ್ಯನ ಆಲೋಚನೆಗಳನ್ನು ತುರುಕುವಂಥದ್ದು ಅದು ಸಮಂಜಸವಲ್ಲ. ದೇವರು ಅನಾಲೋಚನೆಯಿಂದ ಯಾವ ಮಾತನ್ನು ಕೂಡ ಆತನು ಹೇಳುವುದಿಲ್ಲ. ವರ್ತಮಾನ ಭೂತ ಭವಿಷ್ಯತ್ ಕಾಲಗಳನ್ನು ಅರಿತಂಥ ಮಹಾದೇವರು ತಾನು ಅನಾಲೋಚನೆಯಿಂದ ಏನೂ ಕೂಡ ನಿರ್ಧಾರ ಮಾಡುವಂಥ ಆತನಲ್ಲ. ಆತನು ಒಂದು ಸಾರಿ ನಿರ್ಧಾರ ತಗೊಂಡು ನಂತರ ಆ ನಿರ್ಧಾರಕ್ಕೋಸ್ಕರ ಪಶ್ಚಾತ್ತಾಪ ಪಡುವಂಥ ಆತನಲ್ಲ. ಅದಕ್ಕೆ ದಾನಿಯೇಲ ಗ್ರಂಥದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರವಾಗಿ ನಡೀತಾನೆ ಆತನು ಅಂತ ಹೇಳ್ತಾ ಇದ್ದಾನೆ. ನೀನು ಏನು ಮಾಡುತ್ತೀ ಎಂದು ಆತನ ಕೈಯನ್ನು ಹಿಂದಕ್ಕೆ ತಳ್ಳುವವರು ಯಾರು ಅಂತ ಕೇಳ್ತಾ ಇದ್ದಾನೆ. ಹಾಗಾಗಿ ಆಲೋಚನಾ ಕರ್ತನೂ ಆತನು. ಆತನ ಆಲೋಚನೆಗಳಿಗೆ ಯಾವುದೇ ವಿಧವಾದಂಥ ಎಲ್ಲೆಗಳಿಲ್ಲ, ಮೇರೆಗಳಿಲ್ಲ. ಅಂತ ಮಹಾ ಆಲೋಚನೆಕರ್ತನಾದಂತಹ ದೇವರು ಹೇಳಿದಂಥ ಮಾತುಗಳಿಗೆ ಮನುಷ್ಯರಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಯಾವ ಎದುರು ಮಾತನ್ನು ಕೂಡ ಆಡದೇನೆ ಆ ಆಜ್ಞೆಗಳನ್ನು ಶಿರಸಾವಹಿಸಿ ನಡೆಸುವುದೊಂದೇ ಅವರ ಕರ್ತವ್ಯ ಎಂಬುದಾಗಿ ಅರ್ಥ ಮಾಡಿಕೊಂಡು ಆ ಮಾತುಗಳ ಪ್ರಕಾರ ನಡೆಯುವಂಥದ್ದೇ ಅವರು ಮುಂದಿರತಕ್ಕಂತಹ ದಾರಿ ಮಾತ್ರ ಅಷ್ಟೇ. ಹಾಗಾಗಿ ಇಲ್ಲಿ ಸೌಲನಿಗೆ ದೇವರು ಕೊಟ್ಟಂಥ ಆಜ್ಞೆ ಏನಂತಂದರೆ, ನೀನು ಅಮಾಲೇಕರಿಗಿರುವುದನ್ನೆಲ್ಲವನ್ನು ಕೂಡ ನೀನು ಸಂಪೂರ್ಣವಾಗಿ ಹಾಳು ಮಾಡು ಅಂತ ಹೇಳ್ತಾನೆ. ಆದರೆ ಆತನು ಮಾಡಿದ್ದೇನು ಅಂತಂದರೆ 8ನೇ ಮತ್ತು 9ನೇ ವಚನದಲ್ಲಿ ಅವರ ಅರಸನಾದ ಅಗಾಗನನ್ನು ಸಜೀವಿಯಾಗಿ ಹಿಡಿದು ಎಲ್ಲ ಜನರನ್ನು ಕತ್ತಿಯಿಂದ ಸಂಹರಿಸಿದನು. ಅವರ ಅರಸನಾದಂತಹ ಅಗಾಗನನ್ನು ಹಿಡಿದಿರ್ತಾರೆ, ಸಜೀವವಾಗಿ ಹಿಡಿತಾನೆ. ಎಲ್ಲರನ್ನೂ ಕೊಂದು ಹಾಕು ಅಂತ ಹೇಳಿದ್ರೆ ಇಲ್ಲಿ ಅಮಾಲೇಕರ ಅರಸನಾದಂತಹ ಅಗಾಗನನ್ನು ಜೀವಂತವಾಗಿ ಹಿಡಿದಿಟ್ಕೊಳ್ತಾನೆ. ಅಷ್ಟು ಮಾತ್ರವಲ್ಲದೆ ಸೌಲನು ಇಸ್ರಾಯೇಲ್ಯರು ಅಗಾಗನನ್ನು ಪ್ಲಸ್ ಮೇಲ್ತರದ ಕುರಿದನಗಳನ್ನು, ಕುರಿಮರಿಗಳನ್ನು, ಕೊಬ್ಬಿದ್ದ ಪಶುಗಳನ್ನು, ಶ್ರೇಷ್ಠವಾದ ಎಲ್ಲ ಪದಾರ್ಥಗಳನ್ನು ನಾಶ ಮಾಡದೆ ಮನಸ್ಸಿಲ್ಲದೆ
ಉಳಿಸಿ ಪ್ರಯೋಜನವಿಲ್ಲದಂಥ ಹೀನವಾದವುಗಳನ್ನು ನಾಶ ಮಾಡಿಬಿಟ್ರು ಅಂತ ಹೇಳ್ತಾನೆ. ಅಂದರೆ ದೇವರ ಆಲೋಚನೆಗಳಿಗೆ, ದೇವರ ಆಜ್ಞೆಗಳಿಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು, ತಮ್ಮ ವೈಯಕ್ತಿಕ ಆಲೋಚನೆಗಳನ್ನು ತಂದು ಸೇರಿಸುವಂಥದ್ದು ಅದು ದೇವರು ಮೆಚ್ಚುವಂಥ ಕಾರ್ಯಕ್ರಮ ಅಲ್ಲ. ಅದು ಆಜ್ಞಾತಿಕ್ರಮ, ಅದು ಪಾಪ ಎಂಬುದಾಗಿ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಇವತ್ತು ಕೂಡ ಪರಿಸ್ಥಿತಿಗಳು ಹೇಗಿದ್ದಾವೆ ಅಂತಂದರೆ, ದೇವರಿಂಥದ್ದನ್ನು ಮಾಡಿ ಅಂತ ಹೇಳಿದ್ರೆ ಅದನ್ನು ಶಿರಸಾವಹಿಸಿ ಅದರ ಪ್ರಕಾರ ನಡೆಯುವಂತಹ ಕರ್ತವ್ಯವನ್ನು ಬದಿಗಿಟ್ಟಂಥ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಹಿತಕ್ಕೋಸ್ಕರ, ತನ್ನ ಸಂತೋಷಕ್ಕೋಸ್ಕರ ಮನುಷ್ಯ ಕಲ್ಪಿತ ಕಟ್ಟಳೆಗಳನ್ನು, ಸಂಪ್ರದಾಯಗಳನ್ನು ಮನುಷ್ಯರ ಮೇಲೆ ಹೇರಿ ಇವು ದೇವರ ಆಜ್ಞೆಗಳು ಎಂಬುದಾಗಿ ಹೇಳುವಂಥದ್ದು ಬಹುದೊಡ್ಡ ಪಾಪ, ಬಹುದೊಡ್ಡ ಪಾಪ. ಹಾಗಾಗಿ ಆಜ್ಞಾತಿಕ್ರಮ ಪಾಪ ಅಂತ ಹೇಳ್ತದೆ. ಅದಕ್ಕೆ ದೇವರು ಈ ರೀತಿಯಾಗಿ ಆಜ್ಞೆಯನ್ನು ಅತಿಕ್ರಮಿಸಿದಂತಹ ಸೌಲನನ್ನು ದೇವರು ಏನು ಮಾಡ್ತಾ ಇದ್ದಾನೆ ಅಂತಂದರೆ, 1 ಸಮುವೇಲ ಗ್ರಂಥ 15ನೇ ಅಧ್ಯಾಯ 10-11ನೇ ವಚನದಲ್ಲಿ, ಯೆಹೋವನು ಸಮುವೇಲನಿಗೆ ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ. ಅವನು ಪಾಪಿ, ಪಾಪ ಮಾಡಿದ್ದಾನೆ, ಆಜ್ಞೆಯನ್ನು ಅತಿಕ್ರಮಿಸಿದ್ದಾನೆ. ಪಾಪಿಯೊಟ್ಟಿಗೆ ನನ್ನ ಸಹವಾಸ ಸಂಬಂಧವನ್ನು ನಾನು ಇಟ್ಕೊಳ್ಳಲ್ಲ ನಾನು. ಹಾಗಾಗಿ ಕತ್ತಲಿಗೂ ಬೆಳಕಿಗೂ ಏನು ಸಂಬಂಧ, ಏನು ಸಂಬಂಧ ಅಂತ ಹೇಳ್ತಾನೆ. ಸೊ ಹಾಗಾಗಿ ದೇವರು ಬೆಳಕು, ದೇವರು ಸತ್ಯವಂತನು. ಆತನು ಕತ್ತಲೊಟ್ಟಿಗೆ ಸಹವಾಸವನ್ನು ಮಾಡದಿರ್ತಕ್ಕಂಥ ಮಹಾದೇವರು, ಅಸತ್ಯದೊಟ್ಟಿಗೆ ಕೈ ಜೋಡಿಸಲಾರದಂತಹ ಸತ್ಯವಂತನು ಆತನು. ಸೊ ಹಾಗಾಗಿ ಆಜ್ಞಾತಿಕ್ರಮ ಪಾಪ ಅಂತೇಳಿ ಗ್ರಂಥವು ಪ್ರಸ್ತುತಪಡಿಸ್ತಾ ಇದೆ. ಅದಕ್ಕೆ ತಕ್ಕಂತಹ ಒಂದು ವಿಷಯವನ್ನು ಪ್ರಸ್ತಾಪಿಸ್ತಾ 22ನೇ ವಚನದಲ್ಲಿ, ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ ಅಂತ ಹೇಳ್ತಾನೆ. ದೇವರು ವಿಧೇಯತ್ವಕ್ಕೆ ಮೆಚ್ಚುತ್ತಾನೆ ಅಂತ ಹೇಳ್ತಾನೆ. ವಿಧೇಯತ್ವ ಅಂದ್ರೆ ಏನು? ಆಜ್ಞೆಯನ್ನು ಕೇಳುವಂಥದ್ದು ಅಷ್ಟೇ. ದೇವರು ಇದನ್ನು ಮಾಡು ಅಂತ ಇದ್ದಾನೆ ಅಂತಂದರೆ ಅದನ್ನು ಶಿರಸಾವಹಿಸಿ ಮಾಡಬೇಕಷ್ಟೇ. ಅದಕ್ಕೆ ನನ್ನ ಆಲೋಚನೆಗಳನ್ನು ಹೇರುವಂಥದ್ದಲ್ಲ, ನನ್ನ ಮನಸ್ಸಿನ ಆಗು ಹೋಗುಗಳನ್ನು, ಸುಖ ಸಂತೋಷಗಳನ್ನು, ಲಾಭ ನಷ್ಟಗಳನ್ನು ಚರ್ಚೆ ಮಾಡುವಂಥದ್ದಲ್ಲ. ದೇವರು ಇದನ್ನು ಮಾಡು ಅಂತ ಹೇಳಿದಾನೆ ಅಂತಂದರೆ ಅದನ್ನು ಮಾಡಲೇಬೇಕು ಅಷ್ಟೇ. ಅದು ನನ್ನ ಕರ್ತವ್ಯ. ಅದು ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು ನಮ್ಮ ಧರ್ಮ, ಮನುಷ್ಯರಾದಂಥ ನಮ್ಮ ಧರ್ಮ. ಯಾಕೆಂತಂದರೆ ದೇವರು ನಮ್ಮ ಸೃಷ್ಟಿಕರ್ತನು. ಸೃಷ್ಟಿಕರ್ತನ ಮಾತನ್ನು ಕೇಳುವಂಥದ್ದು ನಮ್ಮ ಧರ್ಮ. ಧರ್ಮವನ್ನು ಮೀರಿ ನಡೆಯುವಂಥವರು ಪಾಪಿಗಳು, ಅಧರ್ಮಿಗಳು. ಸೊ ಹಾಗಾಗಿ ಪಾಪ ಅಂದ್ರೆ ಏನು ಅಂತಂದರೆ ಆಜ್ಞೆಯನ್ನು ಅತಿಕ್ರಮಿಸುವುದೇ ಪಾಪ. ಎಲ್ಲ ಅಧರ್ಮವೂ ಪಾಪವಾಗಿದೆ ಅಂತ ಹೇಳ್ತಾನೆ. ಸೊ ಇದು ನಂಬರ್ 1. ನಂಬರ್ 2, ರೋಮಾಪುರದವರು ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ವಿಷಯವನ್ನು ಗಮನಿಸುವುದಾದರೆ, ಯಾವುದಕ್ಕೆ ನಂಬಿಕೆಯ ಆಧಾರವಿಲ್ಲವೋ ಅದು ಪಾಪ ಅಂತ ಹೇಳ್ತಾನೆ. ನೀನು ಯಾವುದೇ ನಂಬಿ ಆ ನಂಬಿಕೆಗೆ ಆಧಾರ ಇರಬೇಕು ಅಂತ ಹೇಳ್ತಾನೆ. ಆಧಾರವಿಲ್ಲದಂತಹ ಯಾವುದೇ ನಂಬಿಕೆ ಆದರೂ ಕೂಡ ಅದು ಪಾಪ ಅಂತ ಹೇಳ್ತಾ ಇದ್ದಾನೆ. ರೋಮಾಪುರದವರು ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ, ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾಕ್ಯಕ್ಕೆ ಕ್ರಿಸ್ತನ ವಾಕ್ಯವೇ ಆಧಾರ ಅಂತ ಹೇಳ್ತಾನೆ. ಸಾರಿದ ಸುವಾರ್ತೆ ನಂಬಿಕೆಗೆ ಆಧಾರ. ವ್ಯಕ್ತಿಗತ ಜೀವಿತದಲ್ಲಿ ಉಂಟಾದಂತಹ ಲಾಭ ನಷ್ಟಗಳನ್ನು ಕೇಳಿ ನಂಬುವಂಥದ್ದು ಅದು ದೈವಿಕವಾದಂತಹ ನಂಬಿಕೆ ಅಲ್ಲ. ಅದು ನೀನು ದೇವರನ್ನ ನಂಬಬೇಕು ಅಂತಂದರೆ, ದೇವರ ಸಹವಾಸಕ್ಕೆ ಬರಬೇಕು ನೀನು ಅಂತಂದರೆ, ದೇವರ ಅನ್ಯೋನ್ಯತೆಗೆ ನೀನು ಬರಬೇಕಂತಂದರೆ ಸಾರಿದ ಸುವಾರ್ತೆನೇ ನಿನಗೆ ಆಧಾರ. ಸಾರಿದ ಸುವಾರ್ತೆಯಿಂದಲೇ ನಿನಗೆ ನಂಬಿಕೆ ಉಂಟಾಗಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ರೋಮಾಪುರದವರು ಬರೆದ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಯಾವುದಕ್ಕೆ ನಂಬಿಕೆಯ ಆಧಾರವಿಲ್ಲವೋ ಅದು ಪಾಪ ಅಂತ ಹೇಳ್ತಾನೆ. ಇವತ್ತು ನಾನು ದೇವರನ್ನು ಆರಾಧನೆ ಮಾಡ್ತಾ ಇದ್ದೇನೆ ಅಂತಂದರೆ ಈ ಆರಾಧನೆಗೆ ಆಧಾರ ಏನು? ನಾನು ಮಾಡುವಂಥ ಆರಾಧನೆ ಅದು ದೇವರ ಅಂಗೀಕಾರಕ್ಕೆ ಯೋಗ್ಯವಾದಂಥದ್ದು ಎಂಬುದಕ್ಕೆ ಆಧಾರ ಏನಿದೆ? ಆಧಾರ ನಮಗೆ ಸತ್ಯವೇದ ಮಾತ್ರನೇ. ನಾನು ಕ್ರಿಸ್ತನು ಸ್ವರ್ಗ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಸಭೆಯ ಸದಸ್ಯನ ನಾನಾಗಿದ್ದೀನಿ ಅನ್ನೋದಕ್ಕೆ ಆಧಾರ ಏನು? ಅದಕ್ಕೆ ವಾಕ್ಯನೇ ಆಧಾರ. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಿದ್ದೇವೆ. ಅದಕ್ಕೆ ಆಧಾರ ಏನು? ವಾಕ್ಯವೇ ಆಧಾರ.
ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದಂತಹ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ಗಾನ ಮಾಡುತ್ತಾ ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೆ ಎಲ್ಲವನ್ನೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರನ್ನ ನೀವು ಘನಪಡಿಸಿರಿ, ನೀವು ಸ್ತುತಿಸಿರಿ, ನೀವು ಕೊಂಡಾಡ್ರಿ ಎನ್ನುವಂಥದ್ದಕ್ಕೆ ಆಧಾರ ವಾಕ್ಯವೇ. ನನ್ನ ನಂಬಿಕೆಗೆ ಆಧಾರ ಪ್ರತಿಯೊಂದು ಕೂಡ ವಾಕ್ಯವೇ ಆಗಿರಬೇಕು. ಅದನ್ನು ಹೊರತುಪಡಿಸಿ ಮನುಷ್ಯ ಸಂಪ್ರದಾಯಗಳು ಮನುಷ್ಯ ಇಷ್ಟಾನುಸಾರವಾಗಿ, ಹೌದು ಬ್ರದರು ಇದನ್ನ ಹಿಂಗೆ ಮಾಡಿದ್ರೆ ಜನ ಬರ್ತಾರೆ, ಇದನ್ನ ಹಿಂಗೆ ಮಾಡಿದ್ರೆ ಜನ ಕುತ್ಕೊಂಡು ಕೇಳ್ತಾರೆ ಅಂತೇಳಿ ದೇವರ ವಾಕ್ಯಗಳನ್ನು ಪಕ್ಕಕ್ಕಿಟ್ಟು ಜನರನ್ನು ಓಲೈಸುವಂತಹ, ಜನರ ಓಲೈಕೆಗೆ ಅನುಗುಣವಾದಂತಹ ನಂಬಿಕೆಯನ್ನು ಹುಟ್ಟು ಹಾಕುವಂಥದ್ದು ಅದು ಪಾಪ ಅಂತ ಹೇಳ್ತಾನೆ. ನಿನ್ನ ಪ್ರತಿಯೊಂದು ನಂಬಿಕೆಗೂ ಕೂಡ ದೇವರ ವಾಕ್ಯವೇ ಆಧಾರವಾಗಿರಬೇಕು ಅಂತ ಹೇಳ್ತಾನೆ. ಹಾಗಾಗಿ ಪೌಲನು ತನ್ನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಯಾವುದು ಸತ್ಯವೂ ಯಾವುದು ಮಾನ್ಯವೂ ಯಾವುದು ಅಂಗೀಕಾರಕ್ಕೆ ಯೋಗ್ಯವಾದದ್ದಾಗಿದೆಯೋ ಅವೆಲ್ಲವನ್ನು ಕೂಡ ನೀವು ಪರಿಶೀಲಿಸಿ ಸತ್ಯವಾದದ್ದನ್ನೇ ನೀವು ಬಿಗಿಯಾಗಿ ಹಿಡಿದುಕೊಳ್ಳ್ರಿ ಅಂತ ಹೇಳ್ತಾನೆ. ಅಪೊಸ್ತಲನು ಪೌಲನು ಸೀಲರು ದೇವರ ಸುವಾರ್ತೆಯನ್ನು ಸಾರುವಂಥ ಸಂದರ್ಭದಲ್ಲಿ ಬೆರುಯ ಪಟ್ಟಣದವರು, ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿರ್ತಕ್ಕಂಥ ಬೆರುಯ ಪಟ್ಟಣದವರು ಪೌಲ ಸೀಲರು ಹೇಳ್ತಕ್ಕಂಥ ಮಾತುಗಳನ್ನು ಹೌದೋ ಏನೋ ಎಂಬುದಾಗಿ ಪ್ರತಿದಿನ ಶಾಸ್ತ್ರ ಲೇಖನಗಳನ್ನು ಪರಿಶೋಧನೆ ಮಾಡ್ತಾ ಇದ್ರು ಅಂತಂದ್ರೆ ಅವರ ನಂಬಿಕೆಗೆ ಆಧಾರ ಅದು ಶಾಸ್ತ್ರಗಳಲ್ಲಿ ಇದೆಯಾ? ಆಧಾರ ಶಾಸ್ತ್ರಕ್ಕನುಗುಣವಾಗಿ ಪೌಲ ಸೀಲರು ಬೋಧನೆ ಮಾಡ್ತಾ ಇದ್ದಾರಾ? ಅವರು ವ್ಯಕ್ತಿಗತವಾಗಿ ಎಂಥ ಪ್ರಭಾವಿಗಳೇ ಆಗಿರಬಹುದು, ಎಂಥ ಜ್ಞಾನಿಗಳೇ ಆಗಿರಬಹುದು, ಆದರೆ ನಿತ್ಯ ಜೀವಕ್ಕೆ ನಿತ್ಯತ್ವಕ್ಕೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಯಾವ ಅಚಾತುರ್ಯಗಳು ಕೂಡ ನಡೆಯುವ ಹಾಗಿಲ್ಲ. ನಿತ್ಯತ್ವದ ವಿಷಯದಲ್ಲಿ ನಾವು ಯಾವತ್ತೂ ಕೂಡ ಸಮಜಾಯಿಷಿಯನ್ನು ಮಾಡಿಕೊಳ್ಳೋ ಹಾಗಿಲ್ಲ. ನಾವು ಅಧರ್ಮದೊಟ್ಟಿಗೆ ಕೈ ಜೋಡಿಸುವ ಹಾಗಿಲ್ಲ. ಮನುಷ್ಯರ ಮುಖಸ್ತುತಿಗೆ ಅನುಗುಣವಾಗಿ ನಂಬಿಕೆಯನ್ನು ಅನುಸರಿಸುವಂಥದ್ದಲ್ಲ. ನಿನ್ನ ನಂಬಿಕೆಗೆ ಆಧಾರ ಅದು ದೇವರ ವಾಕ್ಯವೇ ಆಗಿರಬೇಕು ಅಂತ ಹೇಳ್ತಾನೆ. ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ ಎಂಬುದಾಗಿ ರೋಮ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನದಲ್ಲಿ ವಿಷಯವನ್ನು ನಾವು ಆಗಾಗಲೇ ಗಮನಿಸಿದ್ದೇವೆ. ಹಾಗಾಗಿ ಪಾಪ ಅಂದ್ರೆ ಏನು ಅನ್ನುವಂತಹ ತಿಳುವಳಿಕೆ ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾದಂಥದ್ದು ಅತ್ಯವಶ್ಯಕತೆ. ಹಾಗಾಗಿ ಈಗಿರುವುದರಿಂದ ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ, ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ, ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಇದು ಒಳ್ಳೆಯದು, ಇದು ನಿತ್ಯತ್ವಕ್ಕೆ ಅತ್ಯಂತ ಅಮೂಲ್ಯವಾದಂಥದ್ದು, ಅತ್ಯಂತ ಅವಸರವಾದಂಥದ್ದು, ಇದನ್ನು ನಾನು ಮಾಡಬೇಕು ಅಂತೇಳಿ ತಿಳಿದು ಕೂಡ ಅದನ್ನು ಮಾಡದೇ ಇರುವಂಥವನು ಕೂಡ ಪಾಪಕ್ಕೊಳಗಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಾವು ಆಲೋಚನೆ ಮಾಡ್ಕೊಂಡ್ರೆ ನಮಗೆಷ್ಟೋ ವಿಷಯಗಳನ್ನು ದೇವರು ಯಾವುದು ಕೂಡ ಮುಚ್ಚು ಮರೆ ಮಾಡದೇನೆ ಎಲ್ಲವನ್ನು ಕೂಡ ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ನಮ್ಮ ಮಾತೃಭಾಷೆಗಳಲ್ಲಿ ದೇವರು ತನ್ನ ಸಂಗತಿಗಳನ್ನು, ತನ್ನ ಸಂಕಲ್ಪದ ವಿಷಯಗಳನ್ನು ನಮ್ಮ ಮುಂದೆ, ನಮ್ಮ ಕೈ ಮುಂದೆನೆ ತಂದಿಟ್ಟಿರುವಾಗ ವಿಷಯಗಳನ್ನು ನಾವು ಎಷ್ಟೋ ಹೆಚ್ಚೆಚ್ಚಾಗಿ ಕೇಳ್ತಾ ಇದ್ದೀವಿ. ಆದರೂ ಕೂಡ ಅವುಗಳನ್ನು ಮಾಡದೇನೆ ನಾವುಗಳು ಕೂಡ ಇವತ್ತು ಎಷ್ಟೋ ಪಾಪಕ್ಕೊಳಗಾಗಿದ್ದೀವಿ ಅನ್ನುವಂಥ ವಿಷಯನ ನಾವು ಮರಿಬಾರ್ದು. ಸೊ ಈ ಸ್ಥಿತಿಯಲ್ಲಿದ್ದರೆ ಅದು ದೊಡ್ಡ ಸಮಸ್ಯೆ. ದೈವಿಕ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಅದು ದೊಡ್ಡ ಅಡ್ಡಿಯಾಗಿದೆ ಪಾಪ. ದೇವರೊಟ್ಟಿಗೆ ನಿರಂತರವಾದಂಥ ಸಹವಾಸ ಸಂಬಂಧವನ್ನು ಹೊಂದೋದಕ್ಕೆ ಅಡ್ಡಿ ಪಾಪ ಆಗಿದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಪಾಪ ಮನುಷ್ಯರಿಗೆ ಏನು ನಷ್ಟವನ್ನುಂಟು ಮಾಡುತ್ತೆ? ಪಾಪ ಮನುಷ್ಯರಿಗೆ ಏನು ನಷ್ಟವನ್ನುಂಟು ಮಾಡುತ್ತೆ ಅಂತಂದರೆ, ನಂಬರ್ 1, ಪಾಪವು ಮನುಷ್ಯರಿಗೆ ಏನನ್ನು ಮಾಡ್ತದೆ ಅನ್ನೋದಕ್ಕೆ ಅದು ಮಾಡುವಂತಹ ಕೆಲಸಗಳಲ್ಲಿ ನಂಬರ್ 1 ಕೆಲಸ ಏನಂತಂದರೆ, ಆ ಪಾಪ ನಮ್ಮನ್ನು ದೇವರಿಂದ ದೂರ ಮಾಡುತ್ತೆ, ದೇವರಿಂದ ನಮ್ಮನ್ನು ಅಗಲಿಸ್ತದೆ. ನಮ್ಮ ಮೂಲ ಪುರುಷನಾದಂತಹ ಆದಾಮನು ಏದೆನ್ ತೋಟದಲ್ಲಿ ಆಜ್ಞೆಯನ್ನು ಅತಿಕ್ರಮಿಸುವುದಕ್ಕಿಂತ ಮುಂಚೆ ಆದಾಮನು ಮತ್ತು ದೇವರು ಯಾವ ರೀತಿಯಾದಂಥ ಸಹವಾಸ ಸಂಬಂಧವನ್ನು ಹೊಂದಿದ್ರು ಎಂಬುವಂಥದ್ದು ಬಹಳ ವಿಶೇಷತೆ. ಯಾವಾಗ ಆದಾಮನು ಆಜ್ಞೆಯನ್ನು ಅತಿಕ್ರಮಿಸ್ತಾನೋ
ದೇವರ ಸಹವಾಸದಿಂದ ಅಗಲಿ ಹೋಗ್ತಾನೆ, ದೂರ ಆಗೋಗ್ತಾನೆ. ಏದೆನ್ ತೋಟದಿಂದ ದೇವರು ಆತನನ್ನು ಹೊರಗೆ ಕಳಿಸ್ತಾನೆ. ಪುನಃ ಆತನು ಏದೆನ್ ತೋಟದೊಳಗೆ ಪ್ರವೇಶಿಸಬಾರದೆಂಬುದಾಗಿ ಕಟ್ಟುನಿಟ್ಟಾದಂತಹ ಬಿಗಿಯಾದಂತಹ ಭದ್ರತೆಯನ್ನು ಕೂಡ ದೇವರು ಏರ್ಪಡಿಸಿದ್ದಂಥದ್ದನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಹಾಗಾಗಿ ಪಾಪದ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ. ಇದು ದೈವ ಮಾನವರ ಸಂಬಂಧಕ್ಕೆ ಬಹುದೊಡ್ಡ ಸಮಸ್ಯೆ ಯಾವುದಂತಂದ್ರೆ ಪಾಪ. ಹಾಗಾಗಿ ಪಾಪ ಮನುಷ್ಯನಿಗೆ ಏನು ಮಾಡ್ತದೆ ಅಂತಂದ್ರೆ, ಪಾಪ ಮನುಷ್ಯನನ್ನ ದೇವರಿಂದ ದೂರ ಮಾಡ್ತದೆ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನದಲ್ಲಿ, ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತ, ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತ ದೇವರಿಂದ ದೊರಕುವಂತ ಜೀವಕ್ಕೆ ಇವರು ಅನ್ಯರಾಗಿದ್ದಾರೆ ಅಂತ ಹೇಳ್ತಾನೆ. ಅಂದ್ರೆ ನಮ್ಮಲ್ಲಿರುವಂತಹ ಅಜ್ಞಾನ, ನಮ್ಮಲ್ಲಿರುವಂಥ ಹೃದಯ ಕಾಠಿಣ್ಯತೆ, ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂತಹ ಇಚ್ಛೆಗಳನ್ನು ನೆರವೇರಿಸಬೇಕೆಂಬಂತಹ ಆತುರತೆ, ಇವೆಲ್ಲವೂ ಕೂಡ ಏನು ಮಾಡ್ತವೆ ಅಂತಂದರೆ ದೇವರಿಂದ ನಮ್ಮನ್ನು ದೂರ ಮಾಡ್ತವೆ. ದೇವರ ಆಜ್ಞೆಗಳನ್ನು ಅತಿಕ್ರಮಿಸುವುದಕ್ಕೆ ನಮ್ಮನ್ನು ಪ್ರೇರೇಪಿಸ್ತವೆ. ಹಾಗಾಗಿ ಪಾಪ ಏನು ಮಾಡ್ತದೆ ಅಂತಂದರೆ ಮನುಷ್ಯರನ್ನು ದೇವರಿಂದ ಅಗಲಿಸ್ತದೆ. ನಂಬರ್ 1. ನಂಬರ್ 2, ಪಾಪವು ಸಂತೋಷವನ್ನು ನಾಶಗೊಳಿಸ್ತದೆ. ದೈವಿಕವಾದಂತಹ ಸಂತೋಷವನ್ನು, ಸಮಾಧಾನವನ್ನು, ಸಂತೃಪ್ತಿಕರವಾದಂತಹ ಜೀವಿತವನ್ನು ಪಾಪ ನಾಶಗೊಳಿಸ್ತದೆ. ಹಾಗಾಗಿ ಈ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯನ್ನು ವಹಿಸುವಂಥದ್ದು ಅತ್ಯವಶ್ಯಕವಾಗಿದೆ ಪ್ರೇರೆ. ಇನ್ನು ಮುಂದುವರೆದ ಭಾಗದಲ್ಲಿ ಪಾಪ ಮನುಷ್ಯರಿಗೆ ಏನು ಮಾಡ್ತದೆ ಅಂತಂದರೆ, ಪಾಪ ಮನುಷ್ಯನನ್ನು ಸಾಯಿಸ್ತದೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತವರಾಗಿದ್ದಂಥ ನಿಮ್ಮನ್ನು ಅಂತ ಹೇಳ್ತಾನೆ. ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತಂತ ನಿಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಬದುಕಿಸಿದ್ದಾನೆ ಅಂತ ಹೇಳ್ತಾನೆ. ಹಾಗಾಗಿ ಪಾಪ ಮನುಷ್ಯನನ್ನು ಏನು ಮಾಡ್ತದೆ ಅಂತಂದ್ರೆ ಅದು ಸಾಯಿಸ್ತದೆ ಅಂತ ಹೇಳ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ವಿಷಯವನ್ನು ಗಮನಿಸಿದ್ರೆ, ಯಾಜಕ ಕಾಂಡ ಪುಸ್ತಕ 10ನೇ ಅಧ್ಯಾಯದಲ್ಲಿ ಇಲ್ಲಿ ಮಹಾಯಾಜಕನಾದಂತಹ ಅಹರೋನನ ಮಕ್ಕಳು ನಾದಾಬು ಮತ್ತು ಅಬೀಹು. ಯಾಜಕ ಕಾಂಡ ಪುಸ್ತಕ 10ನೇ ಅಧ್ಯಾಯ 1ನೇ ವಚನದಲ್ಲಿ, ಆರೋನನ ಮಕ್ಕಳಲ್ಲಿ ನಾದಾಬ್ ಅಬೀಹು ಎಂಬಿಬ್ಬರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು ಅಂತ ಹೇಳ್ತದೆ. ಆಜ್ಞಾತಿಕ್ರಮ ಅಂದ್ರೆ ಯೆಹೋವನು ಆಜ್ಞಾಪಿಸದೇ ಇದ್ದ, ದೇವರು ಇಂಥದ್ದನ್ನು ಮಾಡು ಅಂತ ಹೇಳಿದ್ರೆ ಅದು ಎಷ್ಟೇ ಕಷ್ಟ ಆಗಲಿ, ಅದು ನಮಗೆ ಎಷ್ಟೇ ಬೇಸರಿಕೆ ಆಗಲಿ, ಅದು ನಮಗೆ ಎಷ್ಟೇ ಮನಸ್ಸು ಒಪ್ಪದಿದ್ರೂ ಕೂಡ ಅದನ್ನು ನಾವು ಮಾಡಲೇಬೇಕು. ಯಾಕೆಂತಂದರೆ ದೇವರು ನಮ್ಮ ಒಳ್ಳೆಯದಕ್ಕೋಸ್ಕರನೇ, ನಮ್ಮ ನಿತ್ಯತ್ವಕ್ಕೋಸ್ಕರನೇ, ನಮ್ಮ ಬದುಕು ಚೆನ್ನಾಗಿರ್ಬೇಕಂತೇಳಿನೇ ಸಮಾಜ ಅತ್ಯಂತ ವಿಶೇಷವಾದಂಥ ರೀತಿಯಲ್ಲಿ ಸುಭಿಕ್ಷತೆಯಿಂದ, ಸಮಾಧಾನದಿಂದ, ನ್ಯಾಯಯುತವಾದಂಥ ರೀತಿಯಲ್ಲಿ ಪರಸ್ಪರ ಸಹೋದರ ಭಾವನೆಯಿಂದ, ಜಾತಿ ತಾರತಮ್ಯಗಳಿಲ್ಲದೆ ಎಲ್ಲರೂ ಕೂಡ ಒಂದು ಎನ್ನುವಂಥ ಭಾವನೆಯಿಂದ ನನ್ನ ಪ್ರಜೆಗಳು, ನನ್ನ ಮಕ್ಕಳು ಬಾಳಿ ಬದುಕಬೇಕೆಂಬಂತಹ ಸುದೀರ್ಘವಾದಂಥ ಆಲೋಚನೆಯಿಂದ ಕೂಡಿದಂತಹ ತನ್ನ ಸಂದೇಶಗಳನ್ನು, ತನ್ನ ಆಜ್ಞೆಗಳನ್ನು ದೇವರು ಮನುಷ್ಯನಿಗೆ ಕೊಟ್ಟರೆ, ಮನುಷ್ಯನು ಅವುಗಳನ್ನು ತಾತ್ಸಾರ ಮಾಡಿ ಅವುಗಳಿಗೆ ನಿರ್ಲಕ್ಷ್ಯವನ್ನು ತೋರಿ ಆಜ್ಞೆಯನ್ನು ಅತಿಕ್ರಮಿಸುವುದರಿಂದ ದೇವರ ಕೋಪಕ್ಕೆ ಗುರಿ ಆಗ್ತಾ ಇದ್ದಾನೆ, ದೇವರ ದಂಡನೆಗೆ ಗುರಿ ಆಗ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೇ ವ್ಯಕ್ತಿಗತವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಅನೇಕ ವಿಧವಾದಂಥ ಸಮಸ್ಯೆಗಳನ್ನು ತಾನೇ ತನ್ನ ಕೈಯಾರೆ ತಂದುಕೊಂಡು ಅಂತಿಮವಾಗಿ ಆ ಸಮಸ್ಯೆಗಳನ್ನು ಹತೋಟಿಗೆ ತರಲಿಕ್ಕೆ ಆಗದೇ ಜೀವಿತನೇ ಸಾಕು ಅಂತೇಳಿ ಜಿಗುಪ್ಸೆಗೊಳಗಾಗಿ ಅಂತ್ಯವನ್ನು ಗೊಳಿಸ್ಕೊಳ್ತಕ್ಕಂತಹ ಪರಿಸ್ಥಿತಿಗೆ ಎಷ್ಟೋ ಜನರು ಹೋಗ್ಬಿಟ್ಟಿದ್ದಾರೆ ಪ್ರೇಯರ್. ಹಾಗಾಗಿ ದೇವರು ಸರ್ವಶಕ್ತನು, ಆತನು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಂತಹ ಮಹಾದೇವರು. ಮಾನವರ ಕ್ಷೇಮಾಭಿವೃದ್ಧಿಗೋಸ್ಕರ, ಮಾನವರ ಜೀವಿತ ಹಸನಾಗೋದಕ್ಕೋಸ್ಕರ, ಮಾನವನ ಜೀವಿತದಲ್ಲಿ ಸದಾಕಾಲ ಸಂತೋಷ ಸಂತೃಪ್ತಿಗಳು ನೆಲೆಸೋದಕ್ಕೋಸ್ಕರ ತನ್ನ ಅತ್ಯಮೂಲ್ಯವಾದಂಥ ಮಾತುಗಳನ್ನು ನಮಗೆ ಕೇಳಿಸ್ತಾ ಇದ್ದಾನೆ ಪ್ರೇಯರ್. ಅವುಗಳನ್ನು ಇವತ್ತು ನಾವು ಎಷ್ಟರ ಮಟ್ಟಿಗೆ ಕೇಳ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ಕೈಗೊಂಡು ನಡೀತಾ ಇದ್ದೀವಿ, ಕೈಗೊಳ್ಳೋದ್ರ ಮೂಲಕ ನಮ್ಮ ಬದುಕುಗಳು ಯಾವ ರೀತಿಯಾಗಿ ಸಮಾಜದ ಮುಂದೆ, ನಮ್ಮ ಕುಟುಂಬದ
ಮುಂದೆ ದೇವರ ಮುಂದೆ ಎಂಥ ಒಂದು ವಿಶೇಷವಾದಂಥ ಸ್ಥಿತಿಯಲ್ಲಿ ಮುಂದುವರಿತಾ ಇದ್ದಾವೆ ಅನ್ನುವಂಥದ್ದಕ್ಕೆ ನಮಗೆ ನಾವೇ ಸಾಕ್ಷಿಯಾಗಿರ್ಬೇಕಾಗತ್ತೆ. ಸೊ ಹಾಗಾಗಿ ಪಾಪ ಏನು ಮಾಡ್ತದೆ ಅಂತಂದರೆ, ಆಜ್ಞೆಯನ್ನು ಅತಿಕ್ರಮಿಸುವುದ್ರ ಮೂಲಕ ನಾವು ಪಾಪದಿಂದ ನಾವು ಸತ್ತೋಗ್ತೀವಿ. ಪಾಪವು ಮನುಷ್ಯನನ್ನು ಸಾಯಿಸ್ತದೆ. ನಾದಾಬು ಅಬಿಹೂರು ಮಾಡಿದಂಥದ್ದು ಇದೇನೆ. ಆಜ್ಞಾಪಿಸದೇ ಇದ್ದ ಬೇರೊಂದು ಬೆಂಕಿಯನ್ನು ತಂದು ದೇವರ ಕೋಪಕ್ಕೆ ಗುರಿಯಾಗಿ ಸತ್ತೋಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಪಾಪದ ದೊಡ್ಡ ಸಮಸ್ಯೆ ಇವತ್ತು, ಪಾಪ ದೊಡ್ಡ ಸಮಸ್ಯೆ. ಹಾಗಾಗಿ ಪಾಪ ಇನ್ನೇನು ಮಾಡ್ತದೆ ಅಂತಂದರೆ, ಪಾಪ ಮರಣವನ್ನು ಹಡಿತದೆ ಅಂತ ಹೇಳ್ತಾನೆ. ದುರಾಶೆಗಳಿಂದ ಮನುಷ್ಯನು ಪಾಪ ಮಾಡುವವನಾಗಿ ಆ ಪಾಪ ಬೆಳೆದು ಬೆಳೆದು ಅಂತಿಮವಾಗಿ ಅದು ಕೊಡುವಂತಹ ಜೀತ, ಅದು ಕೊಡುವಂಥ ಸಂಬಳ ಯಾವುದು ಅಂತಂದರೆ ಮರಣ ಅಂತ ಹೇಳ್ತಾರೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ವಿಷಯವನ್ನು ಗಮನಿಸ್ತದೆ. ಹಾಗಾಗಿ ಪಾಪ ಏನು ಮಾಡ್ತದೆ ಅಂತಂದರೆ, ಪಾಪ ಮರಣವನ್ನು ಹಡಿಯುತ್ತದೆ ಅಂತ ಹೇಳ್ತಾನೆ. ಪಾಪವು ಮನುಷ್ಯರಿಗೆ ಏನು ಮಾಡ್ತದೆ? ಪಾಪ ಮರಣವನ್ನು ಹಡಿತದೆ, ಮರಣವನ್ನು ಹಡಿಯುತ್ತದೆ. ಸೊ ಹಾಗಾಗಿ ಮುಂದೆ ಇನ್ನೇನೇನು ಮಾಡ್ತದೆ ಪಾಪ ಅಂತಂದರೆ, ಪಾಪವು ಮನುಷ್ಯನಿಗೂ ದೇವರಿಗೂ ಅಡ್ಡವಾಗಿದೆ ಅಂತ ಹೇಳ್ತಾನೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ವಿಷಯವನ್ನು ಗಮನಿಸುವುದಾದರೆ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಯೆಹೋವನ ಕಿವಿ ಕೇಳಲಾರದಂತೆ ಕಿವುಡಲ್ಲ. ನಿಮ್ಮ ಅಪರಾಧಗಳೇ, ನಿಮ್ಮ ಆಜ್ಞೆಯನ್ನು ಅತಿಕ್ರಮಿಸುವಂಥವುಗಳೇ ದೇವರಿಗೂ ನಿಮಗೂ ಅಡ್ಡವಾಗಿವೆ. ನಿಮ್ಮ ಪ್ರಾರ್ಥನೆಗಳು ದೇವರ ಸನ್ನಿಧಾನಕ್ಕೆ ಮುಟ್ಟದ ಹಾಗೆ ಪಾಪಗಳು ಅಡ್ಡಿಯಾಗಿದ್ದಾವೆ ಅಂತ ಹೇಳ್ತಾನೆ. ದೇವರ ಹಸ್ತ ವಿಶಾಲವಾದಂತಹ, ವಿಸ್ತೃತವಾದಂತಹ, ಬಹಳ ಕೃಪೆಯುಳ್ಳ ಹಸ್ತ, ತ್ರಾಣವುಳ್ಳ ಹಸ್ತ. ಆದರೆ ಅಂತಹ ಕೃಪೆಯುಳ್ಳ ಹಸ್ತದಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ, ಸುಖ ಸಂತೋಷ ನೆಮ್ಮದಿಗಳನ್ನು ಜೀವಿತದಲ್ಲಿ ಪಡ್ಕೊಳ್ಳೋದಕ್ಕೆ ಅಡ್ಡಿ ಏನಾಗಿದ್ದಾವೆ ಅಂತಂದರೆ ಪಾಪಗಳು. ಹಾಗಾಗಿ ಪಾಪ ಏನು ಮಾಡ್ತದೆ ಅಂತಂದರೆ, ಮನುಷ್ಯನಿಗೂ ದೇವರಿಗೂ ಅಡ್ಡವಾಗಿ ಕಾರ್ಯಗಳನ್ನು ನಿರ್ವಹಿಸ್ತವೆ. ಹಾಗಾಗಿ ಪಾಪ ಇನ್ನೇನು ಮಾಡ್ತದೆ ಅಂತಂದರೆ, ಪಾಪವು ದೇವರ ಮಹಿಮೆಯನ್ನು ಹೊಂದಲಾರದಂತೆ ಮಾಡ್ತವೆ. ದೇವರ ಮಹಿಮೆಯನ್ನು ನಮ್ಮ ಬದುಕಿನಲ್ಲಿ ನಾವು ಕಾಣಲಾರ್ದಂಗೆ, ದೇವರ ಕಾರ್ಯಕ್ರಮಗಳು ನಮ್ಮ ಜೀವಿತಗಳಲ್ಲಿ ನಾವು ಅನುಭವಿಸ್ಲಿಕ್ಕಾಗದೇ ಇರುವ ಹಾಗೆ ಪಾಪವು ನಮ್ಮನ್ನು ದೇವರ ಮಹಿಮೆಯನ್ನು ಕಾಣಲಾರ್ದಂಗೆ ಮಾಡ್ತವೆ ಅಂತೇಳಿ ರೋಮಾಪುರದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ವಿಷಯವನ್ನು ಗಮನಿಸ್ತೀವಿ. ರೋಮಾಪುರದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ಪಾಪವು ದೇವರ ಮಹಿಮೆಯನ್ನು ಹೊಂದಲಾರದಂತೆ ಮಾಡ್ತದೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇನ್ನು ಪಾಪ ಏನು ಮಾಡ್ತದೆ ಅಂತಂದರೆ, ಪಾಪವು ಮಾನವನ ಮನೋನೇತ್ರಗಳನ್ನು ಮುಚ್ಚಾಕ್ಬಿಡ್ತದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದು ನಮ್ಮ ಮನಸ್ಸಿನಲ್ಲಿ ಅಂತೇಳಿ ನಮ್ಮ ಮನಸ್ಸುಗಳನ್ನು ಮಂಕು ಮಾಡ್ತಾನೆ ಅಂತ ಹೇಳ್ತಾನೆ. ಈ ಪ್ರಪಂಚದ ದೇವರ ಪ್ರಭಾವವುಳ್ಳ ಸುವಾರ್ತೆಯ ಪ್ರಕಾಶ ನಮ್ಮಲ್ಲಿ ಉಂಟಾಗಬಾರ್ದು ಅಂತೇಳಿ ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಕ್ಕಾಗದೇನೆ ನಮ್ಮ ಮನೋನೇತ್ರಗಳನ್ನು ಮುಚ್ಚಾಕ್ತದೆ. ಇದು ಪಾಪ. ಅದಕ್ಕೆ ಪೌಲನು ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾನೆ. ಏನಂತಂದರೆ, ನಿಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡಲಿ ಅಂತ ಹೇಳ್ತಾನೆ. ನಿಮ್ಮ ಅಂತರಂಗದ ಕಣ್ಣುಗಳು ತೆರೆದಾಗ್ಲೇ ಮೇಲಿರುವಂಥವುಗಳು ಏನು ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಹಾಗಾಗಿ ಪಾಪ ಏನು ಮಾಡ್ತದೆ ಅಂತಂದರೆ, ಪಾಪವು ಮಾನವನ ಮನೋನೇತ್ರಗಳನ್ನು ಮುಚ್ಚಾಕ್ತದೆ. ಸೊ ಇನ್ನೇನೇನು ಮಾಡ್ತದೆ ಅಂತಂದರೆ, ಪಾಪವು ದೇವರ ಮಕ್ಕಳನ್ನು ಸೈತಾನನ ಮಕ್ಕಳನ್ನಾಗಿ ಮಾರ್ಪಡಿಸ್ತದೆ. ಪಾಪವು ದೇವರ ಮಕ್ಕಳನ್ನು ಸೈತಾನನ ಮಕ್ಕಳನ್ನಾಗಿ ಪರಿವರ್ತನೆ ಮಾಡ್ತದೆ. ಯೋಹಾನ್ ಬರೆಸುವಾರ್ತೆ 8ನೇ ಅಧ್ಯಾಯ 44 ಮತ್ತು 46ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದರೆ, ಅಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಒಂದು ವಿಶೇಷವಾದಂಥ ಮಾತನ್ನು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಯೋಹಾನ್ ಬರೆಸುವಾರ್ತೆ 8ನೇ ಅಧ್ಯಾಯ 44ರಿಂದ 46ನೇ ವಚನದಲ್ಲಿ, ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ.
ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ನಾನು ಸತ್ಯವನ್ನು ಹೇಳುವವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ದೇವರ ಮಾತುಗಳಿಗೆ ಕಿವಿಗೊಡಕ್ಕೆ ಆಗದೇ ಇರೋದಕ್ಕೆ ಕಾರಣ ಏನಂತಂದರೆ, ನಮ್ಮಲ್ಲಿರುವಂಥ ದುರಿಚ್ಛೆಗಳನ್ನು ನಾವು ನಡೆಸಬೇಕಂತೇಳಿ ಮನಸ್ಸುಳ್ಳವರಾಗಿರೋದ್ರಿಂದ, ದುರಿಚ್ಛೆಗಳನ್ನು ನೆರವೇರಿಸಿದ್ರೆ, ಅವುಗಳನ್ನೇ ನಡೆಸಿದರೆ ನಾವು ಯಾರ ಮಕ್ಕಳು ಅಂತಂದರೆ ನಾವು ಸೈತಾನನ ಮಕ್ಕಳು ಅಂತ ಹೇಳ್ತಾರೆ. ಹಾಗಾಗಿ ಪಾಪ ನಮ್ಮನ್ನು ಏನು ಮಾಡ್ತದೆ ಅಂತಂದರೆ, ದೇವರ ಮಕ್ಕಳಾಗಿರುವಂಥವರನ್ನು ಸೈತಾನನ ಮಕ್ಕಳನ್ನಾಗಿಸುತ್ತದೆ ಪಾಪ. ಬಿ ಕೇರ್ಫುಲ್, ಭಾಳ ಎಚ್ಚರ. ಇದು ಭಾಳ ಗಂಭೀರವಾದಂಥ ವಿಷಯ, ಭಾಳ ಗಂಭೀರವಾದಂಥ ವಿಷಯ ಪ್ರೇರೆ. ಆಮೇಲೆ ಮುಂದುವರೆದ ಭಾಗದಲ್ಲಿ ರೋಮಾಪುರದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ, ಪಾಪವು ದೇವರ ಉಗ್ರ ಕೋಪಕ್ಕೆ ಮನುಷ್ಯರನ್ನ ಪಾತ್ರರನ್ನಾಗಿಸ್ತದೆ. ಪಾಪ ದೇವರ ಉಗ್ರ ಕೋಪಕ್ಕೆ ಮನುಷ್ಯರನ್ನ ಪಾತ್ರರನ್ನಾಗಿಸ್ತದೆ. ದೇವರ ಉಗ್ರ ಕೋಪ ಅತ್ಯಂತ ಭಯಂಕರ ಪ್ರೇರೆ. ಬಹಳಷ್ಟು ಸಂದರ್ಭಗಳಲ್ಲಿ, ಬಹಳಷ್ಟು ಸಮಯಗಳಲ್ಲಿ ಅನೇಕ ಜನರು, ಅನೇಕ ಕ್ರೈಸ್ತರು ದೇವರ ಪ್ರೀತಿಯನ್ನೇ ಹೆಚ್ಚಾಗಿ ಕಲಿತಾ ಇರ್ತೀವಿ, ದೇವರ ಪ್ರೀತಿಯನ್ನು ಕುರಿತೇ ಹೆಚ್ಚಾಗಿ ಬೋಧಿಸ್ತಾ ಇರ್ತೀವಿ, ದೇವರ ಪ್ರೀತಿಯನ್ನು ಕುರಿತೇ ಹೆಚ್ಚಾಗಿ ಕೇಳ್ತಾ ಇರ್ತೀವಿ. ಆದರೆ ದೇವರ ಇನ್ನೊಂದು ಉಗ್ರ ರೋಷವುಳ್ಳಂತಹ ಆ ಮುಖವನ್ನು ನಾವು ಯಾವತ್ತೂ ಕೂಡ ಹೆಚ್ಚೆಚ್ಚಾಗಿ ಕೇಳಿಲ್ಲ ಪ್ರೇರೆ. ಹಾಗಾಗಿ ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರ ಅಂತ ಹೇಳ್ತದೆ ಒಂದು ಮಾತು. ಹಾಗಾಗಿ ದೇವರ ಪ್ರೀತಿನ ನಾವು ನೋಡ್ತಾ ಇದ್ದೀವಿ, ಆದರೆ ಆತನ ಉಗ್ರತೆ ಎಷ್ಟಿರುತ್ತೆ ಅನ್ನೋದಕ್ಕೆ ಅನೇಕ ಘಟನಾವಳಿಗಳನ್ನು ನಾವು ಸತ್ಯವೇದದಲ್ಲಿ ಗಮನಿಸ್ತೇವೆ ಪ್ರೇರೆ. ಇಂದಿಗೂ ಕೂಡ ಸೊದೋಮ್ ಗೊಮೋರ ಪಟ್ಟಣದಲ್ಲಿ, ಸೊದೋಮ್ ಗೊಮೋರ ಪ್ರಾಂತ್ಯದಲ್ಲಿ ಒಂದು ಹುಲ್ಲುಕಡ್ಡಿನೂ ಕೂಡ ಬೆಳೆಯೋಕ್ಕಾಗದಿರ್ತಕ್ಕಂಥ ಪರಿಸ್ಥಿತಿಯನ್ನು ದೇವರು ಅವತ್ತು ತಂದೊಡ್ಡಿದ್ರು ಕೂಡ ಇವತ್ತಿಗೂ ಕೂಡ ಅದು ನಡೀತಾ ಇದೆ ಅಂತಂದರೆ ದೇವರ ಉಗ್ರ ಕೋಪ ಎಷ್ಟಿದೆ ಅಂತೇಳಿ ನಾವು ಗಮನಿಸಬೇಕಾಗತ್ತೆ ಪ್ರೇರೆ. ದೇವರು ಎಷ್ಟು ಪ್ರೀತಿ ಸ್ವರೂಪನೋ ಅಷ್ಟೇ ಆತನ ಉಗ್ರ ಸ್ವರೂಪನೂ ಕೂಡ. ಹಾಗಾಗಿ ಪಾಪ ನಮ್ಮನ್ನು ಏನು ಮಾಡ್ತದೆ ಅಂತಂದರೆ ದೇವರ ಉಗ್ರ ಕೋಪಕ್ಕೆ ಪಾತ್ರನಾಗಿಸ್ತದೆ. ಭಾಳ ಎಚ್ಚರಿಕೆ, ಭಾಳ ಎಚ್ಚರಿಕೆ. ಇನ್ನು ಕೊನೆಯದಾಗಿ ಏನು ಮಾಡ್ತದೆ ಅಂತಂದರೆ ಪಾಪವು ದೇವರ ಕಡೆಗೆ, ಕರ್ತನಾದ ಯೇಸು ಕ್ರಿಸ್ತನೆಡೆಗೆ, ಯೇಸುವಿನ ತ್ಯಾಗದೆಡೆಗೆ, ಪರಲೋಕದೆಡೆಗೆ ನೋಡಲಾರದಂತೆ ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಬಂಧಿಸುತ್ತದೆ. ಪರಲೋಕದ ಕಡೆಗೆ ನೀನು ನೋಡಬೇಡ, ಯೇಸು ಕ್ರಿಸ್ತನ ತ್ಯಾಗದ ಕಡೆಗೆ ನೀನು ನೋಡಬೇಡ, ನಿತ್ಯತ್ವದ ಜೀವದೆಡೆಗೆ ನೀನು ಆಲೋಚನೆ ಮಾಡಬೇಡ. ಪಾಪ ನಮ್ಮನ್ನು ಬಂಧಿಸ್ಬಿಡ್ತದೆ. ಕೇವಲ 24 ಗಂಟೆ ಬರೀ ಇಲ್ಲೇ ನೋಡು, ನೀನು ಭೂ ಸಂಬಂಧವಾದಂಥ ವಿಷಯಗಳಲ್ಲೇ ನೀನು ಚಿಂತೆ ಮಾಡು, ಭೂ ಸಂಬಂಧವಾದಂಥ ವಿಷಯಗಳಲ್ಲೇ ನೀನು ಆಲೋಚನೆ ಮಾಡು. ನೀನು ಯಾರು, ನೀನು ಇಲ್ಲಿ ಯಾಕೆ ಬಂದಿದೀಯಾ, ನೀನು ಎಲ್ಲಿ ಹೋಗ್ಬೇಕಾಗಿದೆ, ನಿನ್ನ ಪಾಪಗಳ ಕಾರಣದಿಂದಾಗಿ ನೀನು ಸತ್ತಂತ ನಿನ್ನನ್ನು ಪುನಃ ಬದುಕಿಸೋದಕ್ಕೋಸ್ಕರ ದೇವರು ತನ್ನ ಸಂಕಲ್ಪಕ್ಕನುಸಾರವಾಗಿ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ನಿನ್ನ ಲೋಕಕ್ಕೆ ಕಳಿಸಿ ಆತನ ಪರಿಶುದ್ಧವಾದಂಥ ರಕ್ತವನ್ನು ಮನುಷ್ಯರಾದಂತಹ ಎಲ್ಲರ ಒಂದು ಪಾಪ ಪರಿಹಾರಕ್ಕೋಸ್ಕರ ಸುರಿಸಿದ್ದಾನೆ ಅನ್ನುವಂತಹ ಆಲೋಚನೆ ಬರಲಾರ್ದಂಗೆ ಪಾಪ ಏನು ಮಾಡ್ತದೆ ಅಂತಂದರೆ ನಮ್ಮ ಹೃದಯಗಳನ್ನು ಬಂಧಿಸ್ತದೆ ಅಂತ ಹೇಳ್ತಾನೆ. ಹಾಗಾಗಿ ಪ್ರಿಯರೇ, ಭಾಳ ಎಚ್ಚರಿಕೆ ಇದು, ಭಾಳ ವಿಶೇಷವಾದಂಥ ಮಾತಿದು, ಬಹಳ ಎಚ್ಚರದಿಂದ ಕೂಡಿದಂತಹ ಮಾನವನ ಆತ್ಮೀಯ ಕ್ಷೇಮಾಭಿವೃದ್ಧಿಗೆ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಪಾಠ ಇದು. ಪಾಪ ದೈವ ಮಾನವರ ಸಂಬಂಧಗಳಿಗೆ ಅಡ್ಡಿಯಾಗಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಪಾಪದ ವಿಷಯದಲ್ಲಿ ಎಚ್ಚರಿಕೆಯಿಂದಿರೋಣ. ನಾನು ಆಡುವಂಥ ಮಾತುಗಳಲ್ಲಿ ಎಲ್ಲಿ ಪಾಪ ಪ್ರವೇಶಿಸ್ತದೆಯೋ, ನಾನು ನಡ್ಕೊಳ್ತಕ್ಕಂಥ ನಡವಳಿಕೆಗಳಲ್ಲಿ ಎಲ್ಲಿ ಪಾಪ ಪ್ರವೇಶಿಸ್ತಾ ಇದೆಯೋ, ನನ್ನ ಜೀವನ ಶೈಲಿಯಲ್ಲಿ ಎಲ್ಲಿ ಪಾಪ ಪ್ರವೇಶಿಸ್ತದೆಯೋ ಅನ್ನುವಂತಹ ಜಾಗೃತೆಯಿಂದ ಬದುಕುವಂಥದ್ದು ಅತ್ಯವಶ್ಯಕವಾಗಿದೆ ಪ್ರೇರೆ. ಆ ದಿಕ್ಕಿನಲ್ಲಿ ಆಲೋಚನೆ ಮಾಡೋಣ. ಪಾಪದ ವಿಷಯದಲ್ಲಿ ಸರಿಯಾದಂತಹ ದೈವಿಕ ಚಿಂತನೆಯನ್ನು ಹೊಂದಿಕೊಂಡು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೇವರು ನಮಗೆ ದಯಪಾಲಿಸಿಕೊಟ್ಟಂತಹ ಈ ಪರಿಶುದ್ಧವಾದಂಥ ಜೀವಿತವನ್ನು ಭಕ್ತಿಯಿಂದ, ಭಯದಿಂದ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತಾ ಮುಂದಕ್ಕೆ ಸಾಗಿಸಿಕೊಂಡು ಹೋಗ್ಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೂ ಕೂಡ ತನ್ನ ಕೃಪೆಯನ್ನು ದಯಪಾಲಿಸಲೆಂಬುದಾಗಿ ಆಶಿಸ್ತಾ, ಪ್ರಾರ್ಥಿಸ್ತಾ ಈ ವಾಕ್ಯ ಭಾಗವನ್ನು ಮುಕ್ತಾಯ ಮಾಡೋಣ. ಎಲ್ರಿಗೂ ವಂದನೆಗಳು, ನಮಸ್ಕಾರ.